ಹಲೋ, ಗುಡ್ ಮಾರ್ನಿಂಗ್ ಟು ಆಲ್. ಎಲ್ಲರಿಗೂ ನಮಸ್ಕಾರ. ಸರಳ ವಿಜ್ಞಾನದಲ್ಲಿ ಈ ದಿನ ಮನುಷ್ಯರನ್ನು ಹೆಣ್ಣು ಸೊಳ್ಳೆಗಳೇ ಏಕೆ ಕಚ್ಚುತ್ತವೆ? ಇದು ಕೇಳಿದರೆ ನಿಮಗೂ ಆಶ್ಚರ್ಯವಾಗಬಹುದು. ಆದರೆ ಸತ್ಯಾಂಶ, ಗಂಡು ಸೊಳ್ಳೆಗಳು ಕಚ್ಚುವುದಿಲ್ಲ. ಹೆಣ್ಣು ಸೊಳ್ಳೆಗಳೇ ಯಾತಕ್ಕೋಸ್ಕರ ಮನುಷ್ಯರನ್ನ ಮತ್ತು ಪ್ರಾಣಿಗಳನ್ನ ಕಚ್ಚಬೇಕು ರಕ್ತಕ್ಕೋಸ್ಕರ ಅನ್ನೋ ಒಂದು ಪ್ರಶ್ನೆಗೆ ಸರಳವಾಗಿ ಉತ್ತರವನ್ನು ಕಂಡುಹಿಡಿಯೋಣ ಬನ್ನಿ. ಇಲ್ಲಿ ಕೊಟ್ಟಿರುವ ಚಿತ್ರಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಎಡಭಾಗದಲ್ಲಿ ನೀಲಿ ಬಣ್ಣದಲ್ಲಿ ಹೆಡ್ಡಿಂಗ್ ಕೊಟ್ಟಿರ್ತಕ್ಕಂಥದ್ದು ಗಂಡು ಸೊಳ್ಳೆ, ಬಲಭಾಗದಲ್ಲಿ ಕೆಂಪು ಹೆಡ್ಡಿಂಗ್ ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹೆಣ್ಣು ಸೊಳ್ಳೆ. ಇವೆರಡರ ಬಾಯಿ, ಮೌತ್ ಪಾರ್ಟ್ಸ್ ಅಂತ ಹೇಳ್ತೀವಲ್ಲ, ಆ ಸೊಳ್ಳೆಯ ಬಾಯಿ ಭಾಗವನ್ನ ಪರೀಕ್ಷೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಯಾತಕ್ಕೋಸ್ಕರ ಹೆಣ್ಣು ಸೊಳ್ಳೆ ಕಚ್ಚುತ್ತೆ ಆದ್ರೆ ಗಂಡು ಸೊಳ್ಳೆ ಕಚ್ಚಲ್ಲ ಅಂತ. ಗಂಡು ಸೊಳ್ಳೆಯ ಮೌತ್ ಪಾರ್ಟ್ಸ್ ಅಥವಾ ಬಾಯಿಯ ಭಾಗದಲ್ಲಿ ಕುಡಿಯಲು, ಅಂದ್ರೆ ರಕ್ತವನ್ನ ಕುಡಿಯಲು, ರಕ್ತವನ್ನು ಹೀರಿಕೊಳ್ಳಲು ಬೇಕಾಗಿರ್ತಕ್ಕಂಥ ಭಾಗಗಳು ಇಲ್ಲ. ಬಲಭಾಗದಲ್ಲಿರ್ತಕ್ಕಂಥ ಹೆಣ್ಣು ಸೊಳ್ಳೆಯ ಮೌತ್ ಪಾರ್ಟ್ಸ್ ನಲ್ಲಿ ರಕ್ತವನ್ನು ಹೀರಿಕೊಳ್ತಕ್ಕಂಥ ಸೂಜಿಗಳು ಆಗಿದೆ. ಕೆಳಭಾಗದಲ್ಲಿ ನೋಡಿ, ಕೆಳಭಾಗದಲ್ಲಿ ಪ್ರೊಬಾಸಿಸ್ ಅಂತಕ್ಕಂಥ ಒಂದು ಚಿತ್ರವನ್ನು ಕೊಟ್ಟಿದ್ದೀನಿ. ಬಲಭಾಗ ಎಡಭಾಗ ಎರಡನ್ನೂ ನೋಡಿದಾಗ ಎಡಭಾಗದಲ್ಲಿ ಗಂಡು ಸೊಳ್ಳೆದು, ಬಲಭಾಗದಲ್ಲಿ ಹೆಣ್ಣು ಸೊಳ್ಳೆದಿದೆ. ನೋಡಿ, ಇಲ್ಲಿ ಮಧ್ಯದಲ್ಲಿ ಒಂದು ಉದ್ದನಾಗಿರ್ತಕ್ಕಂಥ ಒಂದು ಚೂಪಾಗಿರ್ತಕ್ಕಂಥ ಒಂದು ಭಾಗ ಇದೆ. ಅದು ಪ್ರೊಬಾಸಿಸ್ ಅಂತ ಕರೀತಾರೆ. ಅದು ಏನು ಅನ್ನೋದನ್ನ ಮುಂದಿನ ಚಿತ್ರದಲ್ಲಿ ಹೇಳ್ತೀನಿ. ಈಗ ಇಲ್ಲಿ ನಾನು ತೋರಿಸಿರೋದು ನಿಮಗೆ ತೋರಿಸ್ತಾ ಇರೋದು, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ನನ್ನ ಒಂದು ಪಾಯಿಂಟರ್ಲಿ, ಇದು ಗಂಡು ಸೊಳ್ಳೆಯ ಬಾಯಿಯ ಬೇರೆ ಬೇರೆಯ ಭಾಗಗಳು. ಈ ಭಾಗಗಳು ಕೇವಲ ಹೂವಿನಲ್ಲಿರ್ತಕ್ಕಂಥ ಮಕರಂದವನ್ನ ಹೀರ್ಕೊಳ್ಳೋಕೆ ಮಾತ್ರ ಸಹಾಯವಾಗುತ್ತೆ, ಬೇರೆ ಏನೂ ಆಗಲ್ಲ. ಆದರೆ ಇಲ್ಲಿ ಇನ್ನೊಂದು ಚಿತ್ರವನ್ನು ತೋರಿಸ್ತಾ ಇದ್ದೀನಿ. ಈ ಚಿತ್ರ ಬಲಭಾಗದಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಚಿತ್ರ ಇದು ಹೆಣ್ಣು ಸೊಳ್ಳೆಯ ಬಾಯಿಯ ಭಾಗಗಳು. ಇದರೊಳಗಡೆಗೆ ಈ ಕಪ್ಪು ಬಣ್ಣದ ಒಂದು ಆರೋ ಮಾರ್ಕ್ ತೋರಿಸಿದ್ನಲ್ಲ, ಮಧ್ಯದಲ್ಲಿರ್ತಕ್ಕಂಥದ್ದು ಇದು. ಅಲ್ಲಿ 6 ಸೂಜಿಗಳಿರುತ್ತೆ, ಸಣ್ಣ ಸಣ್ಣ ಸೂಜಿಗಳು. ನಂಬೋಕ್ಕಾಗಲ್ಲ ನಮಗೆ, ಆದ್ರೂ ಇದು ಫ್ಯಾಕ್ಟ್, ಇದು ಸತ್ಯಾಂಶ. ಹೆಣ್ಣು ಸೊಳ್ಳೆಯ ಬಾಯಿಯ ಭಾಗಗಳಲ್ಲಿ 6 ಸಣ್ಣ ಸಣ್ಣ ತುಂಬಾ ಮೈಕ್ರೋಸ್ಕೋಪಿಕ್ ಆಗಿರ್ತಕ್ಕಂಥ ಸಣ್ಣ ಸೂಜಿಗಳು ಇದರಲ್ಲಿ ಸೇರ್ಕೊಂಡಿದೆ. ಇದರಿಂದ ರಕ್ತವನ್ನು ಅದು ಹೀರ್ಕೊಳ್ಳುತ್ತೆ. ನೋಡೋಣ ಬನ್ನಿ ಹೇಗೆ ಅಂತ. ಇದು ಒಂದು ಚಿತ್ರವನ್ನು ನಾನು bing.com ಅನ್ನೋ ಒಂದು ವೆಬ್ ಇಂಟರ್ನೆಟ್ ನಿಂದ ತಗೊಂಡಿದ್ದೀನಿ. ಇಲ್ಲಿ ಮೌತ್ ಪಾರ್ಟ್ಸ್ ನಲ್ಲಿ ಪ್ರೊಬಾಸಿಸ್ ಅಂತ ಅಲ್ಲಿ ಹೇಳಿದ್ನಲ್ಲ, 1, 2, 3, 4, 5, 6, ಈ 6 ಸಹಿತ ಸಣ್ಣ ಸೂಜಿಗಳು. ಈ 6 ಇದೆಯಲ್ಲ, ಈ 6 ಸಣ್ಣ ಸೂಜಿಗಳು. ಈ ಸೂಜಿಗಳು ನಮ್ಮ ಮೈ ಚರ್ಮದೊಳಗೆ ಚುಚ್ಚುತ್ತೆ, ಚುಚ್ಚಿದ ಮೇಲೆ ರಕ್ತವನ್ನ ಹೀರ್ಕೊಳ್ಳುತ್ತೆ. ಇಷ್ಟು ಸೂಕ್ಷ್ಮವಾಗಿರುತ್ತೆ ಅಂತ ಹೇಳಿದರೆ ನಾನು ಹೇಳೋದಕ್ಕೆ ಆಗಲ್ಲ. ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ 6 ಸೂಜಿಗಳು. ಸೊಳ್ಳೆ ಕಚ್ಚಿದಾಗ ಸ್ವಲ್ಪ ನಮಗೆ ಒಂಚೂರು ಸ್ವಲ್ಪ ನೋವಾಗುತ್ತೆ, ಸೊಳ್ಳೆ ಹೊಡಿತೀವಿ, ಅಷ್ಟೊತ್ತಿಗೆ ಇದು ರಕ್ತವನ್ನ ಹೀರ್ಕೊಂಡು ಬಿಟ್ಟಿರುತ್ತೆ. ಇಲ್ಲಿ ಗಂಡು ಸೊಳ್ಳೆಗಳು ಏಕೆ ಸಸ್ಯರಸವನ್ನು ಹೀರುತ್ತವೆ ಅಥವಾ ಮನುಷ್ಯರನ್ನ ಕಚ್ಚೋದಿಲ್ಲ ಅನ್ನೋದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಗಂಡು ಸೊಳ್ಳೆಗಳ ಹೂವಿನ ಮಕರಂದ ಮತ್ತು ಸಸ್ಯರಸವನ್ನು ಮಾತ್ರ ಕುಡಿಯುತ್ತವೆ. ಅವುಗಳಿಗೆ ಮೊಟ್ಟೆ ಇಡುವ ಅಗತ್ಯವಿಲ್ಲ. ಯಾತಕ್ಕೋಸ್ಕರ ಹೀಗಾಗಿದೆ ಅಂತಂದ್ರೆ, ಹೆಣ್ಣು ಸೊಳ್ಳೆ ಯಾತಕ್ಕೋಸ್ಕರ ರಕ್ತವನ್ನು ಸೇವನೆ ಮಾಡಬೇಕು ಅಂತ ಹೇಳಿದರೆ, ಅವು ಮೊಟ್ಟೆಗಳು ಇಡುತ್ತವೆ. ಆದ್ದರಿಂದ ರಕ್ತದ ಅವಶ್ಯಕತೆ ಹೆಣ್ಣು ಸೊಳ್ಳೆಗಳಿಗಿದೆ, ಆದರೆ ಗಂಡು ಸೊಳ್ಳೆಗಳಿಗೆ ಇಲ್ಲ. ಸಸ್ಯದ ರಸದಲ್ಲಿರುವ ಸಕ್ಕರೆ
ಮತ್ತು ಅವುಗಳಿಗೆ ಹಾರಲು ಬೇಕಾದ ಶಕ್ತಿಯನ್ನು ನೀಡುತ್ತದೆ. ಆದರೆ ಹೆಣ್ಣು ಸೊಳ್ಳೆಗಳಿಗೆ ರಕ್ತದ ಅವಶ್ಯಕತೆ ಇದೆ. ಏಕೆ ಅನ್ನೋದನ್ನು ನೋಡೋಣ ಮುಂದೆ. ಹೆಣ್ಣು ಸೊಳ್ಳೆಗಳಿಗೆ ಮನುಷ್ಯ ಅಥವಾ ಪ್ರಾಣಿಗೆ ರಕ್ತ ಏಕೆ ಬೇಕು ಅಂತ ಕೇಳಿದರೆ, ಹೆಣ್ಣು ಸೊಳ್ಳೆಗಳು ಸಾಮಾನ್ಯವಾಗಿ ಮಕರಂದವನ್ನು ಕುಡಿಯುತ್ತವೆ. ಆದರೆ ಮೊಟ್ಟೆಗಳನ್ನು ಬೆಳೆಯಿಸಲು ಹೆಚ್ಚುವರಿ ಪ್ರೋಟೀನ್ ಮತ್ತು ಕಬ್ಬಿಣದ ಅಂಶ ಬೇಕಾಗುತ್ತೆ. ಅದು ಹೂವಿನ ಮಕರಂದದಲ್ಲಿ ಸಿಗಲ್ಲ. ಈ ಪೋಷಕಾಂಶಗಳು ರಕ್ತದಲ್ಲಿ ದೊರೆಯುವುದರಿಂದ ಹೆಣ್ಣು ಸೊಳ್ಳೆಗಳು ಮನುಷ್ಯರ ಮತ್ತು ಇತರ ಪ್ರಾಣಿಗಳನ್ನು ಕಚ್ಚಿ ರಕ್ತವನ್ನು ಹೀರಲೇಬೇಕು. ರಕ್ತ ಕುಡಿದ ಕೆಲವು ದಿನಗಳ ನಂತರ ಅವು ಮೊಟ್ಟೆಗಳನ್ನು ಇಡುವುದಕ್ಕೆ ಪ್ರಯತ್ನ ಮಾಡುತ್ತೆ. ಹೆಣ್ಣು ಸೊಳ್ಳೆಗಳು ಎಷ್ಟು ರಕ್ತ ಕುಡಿಯುತ್ತೆ ನಮ್ಮ ದೇಹದಿಂದ ಅನ್ನೋದನ್ನು ಮುಂದೋಡೋಣ. ಇಲ್ಲಿ ಎಡಭಾಗದಲ್ಲಿ ಒಂದು ಚಿತ್ರವನ್ನು ತೋರಿಸಿದ್ದೀನಿ. ಅಲ್ಲಿ ಹೆಣ್ಣು ಸೊಳ್ಳೆ ರಕ್ತವನ್ನು ಕುಡಿದಿರತಕ್ಕಂತ ಚಿತ್ರ. ಅದರ ಹೊಟ್ಟೆಯ ಭಾಗ ನೋಡಿ ಕೆಂಪು ಬಣ್ಣದಲ್ಲಿದೆ. ಸೊಳ್ಳೆ ಒಂದು ಬಾರಿ ಕಚ್ಚಿದಾಗ ಎಷ್ಟು ರಕ್ತ ಹೀರುತ್ತದೆ ಒಂದು ಪ್ರಶ್ನೆ ಅಲ್ವಾ? ಹೆಣ್ಣು ಸೊಳ್ಳೆ ಒಂದು ಬಾರಿಗೆ ರಕ್ತ ಹೀರುವಾಗ ಸುಮಾರು 2.5 ಮೈಕ್ರೋ ಲೀಟರ್. ಅಲ್ಲಿ ಸೈನ್ ತೋರಿಸಿದ್ವಲ್ಲ, ಮೈಕ್ರೋ ಅನ್ನೋದು ಎಲ್ಲದರ ಲೀಟರ್ ಅಂತ. ಹಾಗಾದ್ರೆ ಎಷ್ಟು ಅಂತ ಕೇಳಿದರೆ 0.002 to 0.005 ಮಿಲಿಲೀಟರ್. ಅತ್ಯಂತ ಕಡಿಮೆ ಪ್ರಮಾಣ. ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂತ ಅಷ್ಟೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಇದು ಪ್ರಮಾಣ. ಸಾಮಾನ್ಯವಾಗಿ ಸೊಳ್ಳೆ ಒಂದು ಬಾರಿ ಸಂಪೂರ್ಣ ರಕ್ತವನ್ನು ಪಡೆದ ಮೇಲೆ ಅದು ಮತ್ತೆ ರಕ್ತವನ್ನ ಹೀರ್ಕೊಳ್ಳೋದಿಲ್ಲ. ಒಂದು ಸೊಳ್ಳೆ ಎರಡನೇ ಸಾರಿ ಮತ್ತೆ ಬರೋದಿಲ್ಲ. ಸೊಳ್ಳೆಗೆ ತೊಂದರೆಯಾದರೆ ಮಾತ್ರ ಮತ್ತೆ ಕಚ್ಚುತ್ತೆ. ಆದರೆ ಒಂದು ಸಾರಿ ಕಚ್ಚಿ ಪೂರ್ತಿ ರಕ್ತವನ್ನು ಹೀರ್ಕೊಂಡಾಗ ಅದು ಹೊರಟೋಗ್ಬಿಡುತ್ತೆ. ರಕ್ತ ಹೀರಿದ ನಂತರ ಸೊಳ್ಳೆಯ ಹೊಟ್ಟೆ ರಕ್ತದಿಂದ ಉಬ್ಬಿಕೊಳ್ಳುತ್ತೆ. ಆನಂತರ ಅದು ವಿಶ್ರಾಂತಿ ಪಡೆಯುತ್ತೆ. ವಿದ್ಯಾರ್ಥಿಗಳೊಂದು ಪ್ರಶ್ನೆ ಕೇಳ್ತೀನಿ ನಾನು. ಸೊಳ್ಳೆ ಇಷ್ಟು ಕಡಿಮೆ ರಕ್ತವನ್ನು ಹೀರಿದ್ರು ಸೊಳ್ಳೆ ಕಚ್ಚುವುದು ಅಪಾಯ ಅಂತ ಕೇಳ್ತೀವಿ. ಎಷ್ಟೊಂದು ರಕ್ಷಣೆ ಮಾಡ್ಕೊಳ್ತೀವಿ ಸೊಳ್ಳೆ ಕಚ್ಚಬಾರ್ದು ಅಂತ. ಯಾತಕ್ಕೋಸ್ಕರ ಅಂತ ಕೇಳಿದರೆ, ರಕ್ತ ನಷ್ಟಕ್ಕಿಂತ ಮುಖ್ಯವಾದ ಉಪಾಯವೆಂದರೆ ಸೊಳ್ಳೆಯ ಲಾಲಾರಸದಿಂದ ಬರ್ತಕ್ಕಂಥ ರೋಗಾಣುಗಳು ಮನುಷ್ಯನಿಗೆ ಹರಡುವ ಸಾಧ್ಯತೆ. ಉದಾಹರಣೆಗೆ ಮಲೇರಿಯಾ, ಜ್ವರ. ಹೀಗೆ ಸೊಳ್ಳೆಯ ಕಚ್ಚಿದಾಗ ಅತ್ಯಂತ ಕಡಿಮೆ ಪ್ರಮಾಣದ ರಕ್ತ ಹೋಗುತ್ತೆ ನಮ್ಮ ದೇಹದಿಂದ. ಆದರೆ ಆ ಲಾಲಾರಸ ಬಿಡುತ್ತಲ್ಲ, ಆಗ ಅದರಲ್ಲಿರ್ತಕ್ಕಂಥ ರೋಗಾಣುಗಳು ನಮಗೆ ಹೆಚ್ಚು ತೊಂದರೆ ಕೊಡುತ್ತೆ. ನಾವು ನೆನಪಿನಲ್ಲಿ ಇಡ್ತಕ್ಕಂಥ ಪಾಯಿಂಟ್ಸ್ ಅಂದ್ರೆ, ಗಂಡು ಸೊಳ್ಳೆ ಸಸ್ಯರಸ ಮತ್ತು ಮಕರಂದವನ್ನು ಮಾತ್ರ ಸೇವನೆ ಮಾಡಿ ಜೀವನ ಮಾಡುತ್ತೆ. ಹೆಣ್ಣು ಸೊಳ್ಳೆ ಮಕರಂದವನ್ನು ಕುಡಿಯುತ್ತೆ. ಮೊಟ್ಟೆ ಇಡಲು ಬೇಕಾಗಿರ್ತಕ್ಕಂಥ ಅಥವಾ ಮೊಟ್ಟೆ ಬೆಳೆಯಲು ಬೇಕಾಗಿರ್ತಕ್ಕಂಥ ರಕ್ತವೂ ಬೇಕಾಗುತ್ತೆ. ಅದು ರಕ್ತವನ್ನು ಕುಡಿಯದಿದ್ದರೆ ಮೊಟ್ಟೆಗಳು ಬೆಳೆಯೋದಿಲ್ಲ. ಸೊಳ್ಳೆ ಮನುಷ್ಯರನ್ನು ಕಚ್ಚುವುದು ತನ್ನ ಆಹಾರಕ್ಕೋಸ್ಕರ ಅಲ್ಲ, ತನ್ನ ಮುಂದಿನ ಪೀಳಿಗೆಯಾದ ಮೊಟ್ಟೆಗಳನ್ನು ಬೆಳೆಯಿಸಲು ಬೇಕಾದ ಪೋಷಕಾಂಶಗಳು. ಇದೊಂದು ಮುಖ್ಯವಾಗಿರ್ತಕ್ಕಂಥ ಅಬ್ಸರ್ವೇಷನ್ನು. ಹೆಣ್ಣು ಪ್ರಾಣಿಗಳು ಹೆಚ್ಚು ತಮ್ಮ ಸಂತಾನವನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಎಷ್ಟು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮಾಡಿಫಿಕೇಶನ್ಸ್ ಆಗಿದೆ ಅನ್ನೋದಕ್ಕೆ ಇದು ಒಂದು ಮುಖ್ಯವಾಗಿರ್ತಕ್ಕಂಥ ಮಾದರಿ. ಈ ಒಂದು ವಿಡಿಯೋದ ಚಿತ್ರೀಕರಣ ಮಾಡಬೇಕು ಅಂತ ಕಂಟೆಂಟು ಮತ್ತೆ ಡಿಸೈನು, ವಾಯ್ಸು ನಂದು CG ನಾಗರಾಜ. ಸೈಂಟಿಫಿಕ್ ಗೈಡೆನ್ಸು ChatGPT ಓಪನ್ಎಐಯಿಂದ. ಇಮೇಜಸ್ಸು ಕ್ರಿಯೇಟಿವ್ ಕಾಮನ್ಸ್ನ ತಗೊಂಡಿದ್ದೀನಿ. ಮತ್ತೆ ಇಮೇಜಸ್ ಆಫ್ ಓಪನ್ಎಐಯಿಂದ ಕೆಲವು ತಗೊಂಡಿದ್ದೀನಿ. ಬಿಂಗೋಯಿಂದ ಕೆಲವು ತಗೊಂಡಿದ್ದೀನಿ. ಈ ವಿಡಿಯೋ ಪ್ರಿಪೇರ್ಡ್ ಓನ್ಲಿ ಫಾರ್ ಎಜುಕೇಶನಲ್ ಪರ್ಪಸ್. ಮಕ್ಕಳಿಗೆ ಅರ್ಥವಾಗಲಿ ಗೊತ್ತಾಗಲಿ ಅಂತ ಮಾತ್ರ ಹೇಳಿದ್ದೀನಿ. ನನ್ನ ಚಾನಲ್ಲು @ನಾಗರಾಜ ಚಿತ್ರದುರ್ಗ 1938 ಅಂತ.
ಈ ಚಾನಲ್ ಪರೀಕ್ಷೆಗೋಸ್ಕರ ಅಲ್ಲ. ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಅದ್ಭುತ ಕ್ರಿಯೆಗಳು, ನಮಗೆ ತಿಳಿದೇ ಇರತಕ್ಕಂಥ, ಶಾಲೆಯಲ್ಲಿ ಹೇಳದೇ ಇರತಕ್ಕಂಥ ಕೆಲವು ಕ್ರಿಯೆಗಳನ್ನ ನಾನು ಅರ್ಥ ಮಾಡಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಚಾನೆಲ್ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೂ ಹೇಳಿ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು.